ಗರ್ಭಗುಡಿಯಲ್ಲಿದ್ದ ಪ್ರಧಾನ ಅರ್ಚಕರಿಗೆ ಮನಸ್ಸಿನಲ್ಲಿ ಏನೋ ಪ್ರೇರಣೆಯಾಯಿತು. ಅವರು ಮಾಡುತ್ತಿದ್ದ ಪೂಜೆಯನ್ನು ತಟ್ಟನೆ ನಿಲ್ಲಿಸಿದರು. ಆರತಿಯ ತಟ್ಟೆಯನ್ನು ಕೆಳಗಿಟ್ಟು ಕೈಯಲ್ಲಿ ಮತ್ತೊಂದು ತಟ್ಟೆಯನ್ನು ಹಿಡಿದುಕೊಂಡು ಸರಸರನೆ ಸೋಮಪ್ಪನ ಹತ್ತಿರ ನಡೆದು ಬಂದರು. ಇದನ್ನು ಕಂಡ ಸೋಮಪ್ಪನ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ. ಆತನ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿದ. ನೋಡು ನನ್ನಪ್ಪ, ರಾಯರು ಕಣ್ಣು ಬಿಟ್ಟರು. ನನ್ನ ಕೂಗು ಅವರಿಗೆ ಕೇಳಿಸಿತು. ಅರ್ಚಕರ ಮೂಲಕ ನನಗೆ ಏನಾದರೂ ದೊಡ್ಡ ಪ್ರಸಾದ ಕಳುಹಿಸಿದ್ದಾರೆ. ಬಂಗಾರದ ಹಾರವು, ಬೆಳ್ಳಿಯ ಬಟ್ಟಲನ್ನು ಅಥವಾ ಮೈ ಮೇಲಿನ ಬೆಲೆ ಬಾಳುವ ರೇಷ್ಮೆ ಶೇಷವಸ್ತ್ರವನ್ನು ಕೊಡುತ್ತಾರೆ. ಅದನ್ನು ಮಾರಿ ನನ್ನ ಮಗಳ ಮದುವೆ ಮಾಡಿಬಿಡಬಹುದು. ನನ್ನ ದರಿದ್ರ ಕಳೆಯಿತು ಎಂದು ಆಸೆಯಿಂದ ನಡುಗುವ ಎರಡು ಕೈಗಳನ್ನು ಮುಂದೆ ಚಾಚಿದ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ, ವಿಧಿಯಾಟವೇ ಬೇರೆ. ಅರ್ಚಕರು ಆತನ ಕೈಗೆ ಇಟ್ಟಿದ್ದು ಬಂಗಾರವನ್ನೂ ಅಲ್ಲ, ಹಣವನ್ನೂ ಅಲ್ಲ, ರೇಷ್ಮೆ ವಸ್ತ್ರವನ್ನೂ ಅಲ್ಲ, ಕೇವಲ ಒಂದು ಹಿಡಿ ಮಂತ್ರಾಕ್ಷತೆಯನ್ನು ಮಾತ್ರ. ಹೌದು, ಪೂಜೆ ಮಾಡಿದ ಅರಿಶಿನ ಕುಂಕುಮ ಬೆರೆಸಿದ ಒಣಗಿದ ಅಕ್ಕಿ ಕಾಳುಗಳು. ಬೇರೆ ಏನನ್ನೂ ಕೊಡದೆ, ಏನನ್ನೂ ಮಾತನಾಡದೆ ಅರ್ಚಕರು ನಗುತ್ತಾ ಅಲ್ಲಿಂದ ಹೊರಟು ಹೋದರು. ಸೋಮಪ್ಪ ಕಲ್ಲಿನಂತೆ ಅಲ್ಲೇ ನಿಂತುಬಿಟ್ಟ. ಅವನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಒಂದೇ ಕ್ಷಣದಲ್ಲಿ ಅವನು ಕಟ್ಟಿಕೊಂಡಿದ್ದ ಆಸೆಗಳೆಲ್ಲ ಗಾಜಿನಂತೆ ಒಡೆದು ಚೂರು ಚೂರಾದವು. ಕೈಯಲ್ಲಿ ಅಕ್ಕಿ ಕಾಳುಗಳನ್ನು ನೋಡಿದಾಗ ಅವನಿಗೆ ದುಃಖ, ಕೋಪ, ಹತಾಶೆ ಎಲ್ಲವೂ ಒಟ್ಟಿಗೆ ಉಕ್ಕಿ ಬಂತು. ರಾಯರೇ, ಇದೇನಾ ನಿನ್ನ ನ್ಯಾಯ? ನಾನು ನನ್ನ ಪ್ರಾಣದಂತಹ ಸಮಸ್ಯೆಯನ್ನು ಹೇಳಿಕೊಂಡು ಬಂದರೆ ನೀನು ನನಗೆ ಕೊಟ್ಟಿದ್ದು ಭಿಕ್ಷೆಯೇ. ಊಟಕ್ಕೂ ಗತಿ ಇಲ್ಲದವನಿಗೆ ಅಕ್ಕಿ ಕಾಳು ಕೊಟ್ಟರೆ ಏನು ಮಾಡಬೇಕು? ಈ ಒಂದು ಹಿಡಿ ಅಕ್ಕಿಯನ್ನು ನಾನು ಊಟ ಮಾಡಲು ಸಾಲುವುದಿಲ್ಲವಲ್ಲ. ಇದನ್ನು ತೆಗೆದುಕೊಂಡು ಹೋಗಿ ನಾನು ನನ್ನ ಮಗಳಿಗೆ ಏನನ್ನು ಹೇಳಲಿ? ತಗೋ ಮಗಳೇ, ರಾಯರು ಅಕ್ಕಿ ಕೊಟ್ಟಿದ್ದಾರೆ, ಇದನ್ನೇ ಇಟ್ಟುಕೊಂಡು ಮದುವೆಯಾಗು ಅಂತ ಹೇಳಲ್ಲ? ಊರಿನ ಜನ ನನ್ನನ್ನು ನೋಡಿ ನಗುವುದಿಲ್ಲವೇ? ನೋಡು ಭಿಕ್ಷುಕ, ಹೋಗಿ ಅಕ್ಕಿ ತಂದಿದ್ದಾನೆ ಅಂತ ಗೇಲಿ ಮಾಡಲ್ವಾ ಎಂದು ಮನಸ್ಸಿನಲ್ಲೇ ರಾಯರನ್ನು ದೂಷಿಸಿದ. ಬೇಡ, ಈ ಅಕ್ಕಿ ನನಗೆ ಬೇಡ, ಇದರಿಂದ ನನಗೇನೂ ಉಪಯೋಗವಿಲ್ಲ ಎಂದು ಅದನ್ನು ಅಲ್ಲಿಯೇ ಕಸದ ಬುಟ್ಟಿಗೆ ಎಸೆಯಲು ಕೈ ಎತ್ತಿದ. ಆದರೆ ಅದೇನೋ ಮನಸ್ಸಿಗೆ ಹಿಂಜರಿಕೆ, ಅಂತರಾತ್ಮ ತಡೆದಂತೆ ಆಯಿತು. ಇದು ರಾಯರ ಪ್ರಸಾದ, ಸಾಕ್ಷಾತ್ ಗುರುಗಳ ಸನ್ನಿಧಿಯಿಂದ ಬಂದಿದೆ. ಇದನ್ನು ಎಸೆದರೆ ಪಾಪ ಸುತ್ತಿಕೊಳ್ಳುತ್ತದೇನೋ, ರಾಯರ ಕೋಪಕ್ಕೆ ಗುರಿಯಾಗುತ್ತೇನೇನೋ ಎಂಬ ಭಯ ಮನಸ್ಸಿನಿಂದ ತನ್ನಲ್ಲಿದ್ದ ಒಂದು ಹಳೆಯ ಕೊಳಕಾದ ಕರವಸ್ತ್ರದಲ್ಲಿ ಆ ಮಂತ್ರಾಕ್ಷತೆಯನ್ನು ಗಂಟು ಕಟ್ಟಿಕೊಂಡು ಸೊಂಟಕ್ಕೆ ಸಿಕ್ಕಿಸಿಕೊಂಡ. ಭಾರವಾದ ಹೃದಯ, ಕಣ್ಣಲ್ಲಿ ನೀರು, ಸೋತ ಹೆಜ್ಜೆಗಳನ್ನು ಇಡುತ್ತಾ ಊರಿಗೆ ವಾಪಸ್ ಹೊರಟ. ಬರುವಾಗ ಇದ್ದ ಉತ್ಸಾಹ ಈಗ ಇರಲಿಲ್ಲ. ಇನ್ನು ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನಮ್ಮ ಕುಟುಂಬಕ್ಕೆ ಸಾವೇ ಗತಿ ಎಂದು ದಾರಿಯುದ್ದಕ್ಕೂ ಅಳುತ್ತಲೇ ನಡೆದ. ಸೋಮಪ್ಪ ನಡೆದುಕೊಂಡು ಬರುವಾಗ ದಾರಿಯಲ್ಲಿ ಒಂದು ದೊಡ್ಡ ಪಟ್ಟಣ ಸಿಕ್ಕಿತು. ಆ ಪಟ್ಟಣದ ಮಧ್ಯದಲ್ಲಿ ಒಂದು ಅರಮನೆಯನ್ನು, ದೊಡ್ಡ ಮನೆ. ಆ ಮನೆಯ ಮುಂದೆ ಸಾವಿರಾರು ಜನ ಸೇರಿದ್ದರು. ಒಳಗಿನಿಂದ ಹೆಂಗಸರ ಜೋರಾದ ಅಳುವ ಶಬ್ದ, ಎದೆ ಬಡಿದುಕೊಳ್ಳುವ ಶಬ್ದ ಕೇಳಿಸುತ್ತಿತ್ತು. ವಾತಾವರಣವೇ ಗಂಭೀರವಾಗಿತ್ತು. ಊರಿನ ಜನರೆಲ್ಲ ಅಲ್ಲಿ ಸೇರಿದರು. ಕುತೂಹಲ ತಡೆಯಲಾಗದೆ ಸೋಮಪ್ಪ ಅಲ್ಲಿಗೆ ಹೋಗಿ ಒಬ್ಬರನ್ನು ಕೇಳಿದ. ಏನಪ್ಪ, ಏನಾಗಿದೆ? ಇಲ್ಲಿ ಏಕೆ ಜನರು ಸೇರಿದ್ದಾರೆ? ಯಾರಾದರೂ ತೀರಿಕೊಂಡಿದ್ದಾರಾ ಎಂದು ಕೇಳುತ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳುತ್ತಾನೆ, ಅಯ್ಯೋ ಪಾಪ, ಇವರು ಈ ಊರಿನ ಅತಿ ದೊಡ್ಡ ಶ್ರೀಮಂತರು. ಇವರಿಗೆ ಮದುವೆಯಾಗಿ 10 ವರ್ಷಗಳ ನಂತರ ಹರಕೆ ಹೊತ್ತು
ಹುಟ್ಟಿದ್ದ. ಒಬ್ಬನೇ ಮಗ, ಹೆಸರು ರಾಜು. ಆ ಹುಡುಗನಿಗೆ ನಿನ್ನೆ ರಾತ್ರಿ ಏನೋ ಕಚ್ಚಿದೆ ಅಥವಾ ಭಯಂಕರವಾದ ವಿಷದ ಜ್ವರ ಬಂದಿದೆ. ಮೈಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ. ಊರಿನ ದೊಡ್ಡ ದೊಡ್ಡ ವೈದ್ಯರು ಬಂದು ನೋಡಿ ವಿಷ ಮೈಗೆಲ್ಲ ಹಬ್ಬಿದೆ. ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಹುಡುಗ ಬದುಕುವುದು ಕಷ್ಟ. ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುತ್ತೆ. ದೇವರನ್ನೇ ಕೇಳಿಕೊಳ್ಳಿ ಅಂತ ಹೇಳಿ ಕೈ ಚೆಲ್ಲಿದ್ದಾರೆ. ಈಗ ಪ್ರಾಣ ಹೋಗುವುದನ್ನೇ ಕಾಯುತ್ತಿದ್ದಾರೆ. ಅದಕ್ಕೆ ಮನೆಯವರೆಲ್ಲ ಗೋಳಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ. ಈ ಮಾತು ಕೇಳಿ ಸೋಮಪ್ಪನಿಗೆ ಎದೆ ಜಲ್ಲೆಂದಿತು. ಒಳಗೆ ಇಣುಕಿ ನೋಡಿದ. 10 ವರ್ಷದ ಮುದ್ದು ಹುಡುಗ ಈಗ ನೀಲಿ ಬಣ್ಣಕ್ಕೆ ತಿರುಗಿ ಎಣೆದಂತೆ ಮಲಗಿದ್ದ. ತಾಯಿ ಮಗನ ಮೇಲೆ ಬಿದ್ದು, ನನ್ನ ಕಂದ, ಕಣ್ಣು ಬಿಡು, ನನ್ನನ್ನು ಬಿಟ್ಟು ಹೋಗಬೇಡ, ನಾನೇನೋ ಪಾಪ ಮಾಡಿದ್ದೆ ಎಂದು ಅಳುತ್ತಿದ್ದಳು. ತಂದೆ ಒಂದೇ ಮಾತು ಬರದೆ ಕಣ್ಣೀರು ಹಾಕುತ್ತಾ ನಿಂತಿದ್ದ. ಸಾವಿನ ಛಾಯೆ ಆ ಮನೆಯನ್ನು ಸಂಪೂರ್ಣವಾಗಿ ಆವರಿಸಿತು. ಯಮಧರ್ಮರಾಯ ಬಾಗಿಲಲ್ಲಿ ನಿಂತಾಗಿತ್ತು. ಆಗ ಸೋಮಪ್ಪನಿಗೆ ಒಂದು ಮೆಂಚಿನಂತಹ ಆಲೋಚನೆ ಬಂತು. ಆತ ತನ್ನ ಸೊಂಟದಲ್ಲಿದ್ದ ಮಂತ್ರಾಕ್ಷತೆಯ ಗಂಟನ್ನು ಮುಟ್ಟಿದ. ವೈದ್ಯರೇ ಕೈ ಬಿಟ್ಟ ಮೇಲೆ, ವಿಜ್ಞಾನ ಸೋತ ಮೇಲೆ ಇಲ್ಲಿ ಉಳಿದಿರುವುದು ದೇವರ ದಾರಿ ಮಾತ್ರ. ನನ್ನ ಹತ್ತಿರ ರಾಯರ ಮಂತ್ರಾಕ್ಷತೆ ಇದೆಯಲ್ಲ, ಇದರಲ್ಲಿ ನಿಜವಾಗಲೂ ಶಕ್ತಿ ಇದ್ದರೆ ರಾಯರು ಸುಮ್ಮನೆ ನನಗೆ ಇದನ್ನು ಕೊಡುತ್ತಿರಲಿಲ್ಲವಲ್ಲ. ಒಂದು ವೇಳೆ ಇದು ಕೆಲಸ ಮಾಡಿದರೆ? ಇನ್ನೊಂದು ಮನಸ್ಸು ಹೇಳಿತು, ನೀನೊಬ್ಬ ಭಿಕ್ಷುಕನ ಥರ ಇದ್ದೀಯಾ, ಅವರು ನಿನ್ನನ್ನು ಒಳಗೆ ಬಿಡುತ್ತಾರಾ ಹುಚ್ಚ ಎಂದು ತಿಳಿದು ಹೊಡೆದರೆ? ಸಾಯುವ ಮನೆಯಲ್ಲಿ ನಿನ್ನ ನಾಟಕ ಬೇಡ ಎಂದು ಹೊರಗೆ ಹಾಕಿದರೆ? ಆದರೂ ರಾಯರ ಮೇಲಿನ ನಂಬಿಕೆ ಸೋಮಪ್ಪನನ್ನು ಮುಂದೆ ತಳ್ಳಿತು. ಹೇಗಾದರೂ ಸಾಯುವ ಸ್ಥಿತಿ ಇದೆ, ಒಂದು ಪ್ರಯತ್ನ ಮಾಡೋಣ ಎಂದು ಧೈರ್ಯ ಮಾಡಿ ಜನಗಳನ್ನೆಲ್ಲ ತಳ್ಳಿ ಮುಂದೆ ಹೋದ. ನೇರವಾಗಿ ಜಮೀನುದಾರನ ಹತ್ತಿರ ಹೋಗಿ ನಿಂತ. ಆತನ ಹರಿದ ಬಟ್ಟೆ, ಕೊಳಕು ದೇಹ ನೋಡಿ ಅಲ್ಲಿದ್ದವರು, ಏಯ್ ಯಾರೋ ನೀನು ಭಿಕ್ಷುಕ, ಇಲ್ಲಿಂದ ಆಚೆ ಹೋಗು, ಇದು ಸಾಯುವ ಮನೆ, ಭಿಕ್ಷೆ ಕೇಳುವ ಜಾಗವಲ್ಲ, ನಮಗೆ ಸಂಕಟವಿದೆ, ನಿನಗೆ ಇಲ್ಲಿ ಏನು ಕೆಲಸ ಎಂದು ಗದರಿದರು. ಕೆಲವರು ಅವನನ್ನು ತಳ್ಳಲು ಬಂದರು. ಆದರೆ ಸೋಮಪ್ಪ ಹೀಗೆ ಹೇಳುತ್ತಾನೆ, ಸ್ವಾಮಿ, ನಾನು ಭಿಕ್ಷುಕನಲ್ಲ, ನಾನು ಮಂತ್ರಾಲಯದಿಂದ ಬರುತ್ತಿದ್ದೇನೆ. ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಿಂದ ತಂದ ಮಂತ್ರಾಕ್ಷತೆ ನನ್ನ ಬಳಿ ಇದೆ. ರಾಯರ ಪ್ರಸಾದಕ್ಕೆ ಸಾವನ್ನೇ ಗೆಲ್ಲುವ ಶಕ್ತಿ ಇದೆ. ಇದನ್ನು ನಿಮ್ಮ ಮಗನ ಹಣೆಗೆ ಹಚ್ಚಿದರೆ ಆತ ಬದುಕಬಹುದು. ದಯವಿಟ್ಟು ಒಂದು ಅವಕಾಶ ಕೊಡಿ, ಆಮೇಲೆ ಬೇಕಾದರೆ ನನ್ನನ್ನು ಸಾಯಿಸಿ ಎಂದು ಕೇಳಿಕೊಂಡ. ಮುಳುಗುವವನಿಗೆ ಹುಲ್ಲು ಕಡ್ಡಿಯು ಆಸರೆ ಎಂಬಂತೆ ಮಗನನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದ ಅತಿ ಶ್ರೀಮಂತನಿಗೆ ಈ ಬಡವನ ಮಾತು ಕೇಳಿ ಕತ್ತಲಲ್ಲಿ ಬೆಳಕು ಕಂಡಂತಾಯಿತು. ಓಡಿ ಬಂದು ಸೋಮಪ್ಪನ ಕಾಲಿಗೆ ಬಿದ್ದು, ಸ್ವಾಮಿ, ನೀವು ಯಾರೇ ಆಗಿರಲಿ ನನ್ನ ಮಗನನ್ನು ಉಳಿಸಿಕೊಡಿ. ನನ್ನ ಮಗ ಬದುಕಿದರೆ ನಿಮಗೆ ನನ್ನ ಅರ್ಧ ಆಸ್ತಿ ಬರೆದುಕೊಡುತ್ತೇನೆ. ಬೇಕಾದರೆ ನಿಮ್ಮ ಮನೆಯ ಹಾಳಾಗಿ ಇರುತ್ತೇನೆ. ನನ್ನ ಮಗನ ಪ್ರಾಣ ಉಳಿಸಿ ಎಂದು ಕಣ್ಣೀರು ಹಾಕಿದ. ಈ ಮನೆಯೇ ನಿಶ್ಶಬ್ದವಾಯಿತು. ಜನರ ಗಲಾಟೆ ನಿಂತು ಹೋಯಿತು. ಎಲ್ಲರ ಉಸಿರು ಬಿಗಿ ಹಿಡಿದಂತೆ ಆಯಿತು. ಸೋಮಪ್ಪ ನಡುಗುವ ಕೈಗಳಲ್ಲಿ ಆ ಹಳೆಯ ಬಟ್ಟೆಯ ಗಂಟನ್ನು ಬಿಚ್ಚಿದ. ಒಂದು ಕ್ಷಣ ಕಣ್ಣು ಮುಚ್ಚಿ ರಾಯರನ್ನು ಧ್ಯಾನಿಸಿದ. ರಾಯರೇ, ಕ್ಷಮಿಸಿ ತಂದೆ, ಆಗಲೇ ನಿನ್ನ ಪ್ರಸಾದಕ್ಕೆ ಬೆಲೆ ಇಲ್ಲ. ಇದು ಬರೀ ಎಂದು ನಿನ್ನನ್ನು ಬೈದಿದ್ದೆ. ನನ್ನ ಅಜ್ಞಾನವನ್ನು ಕ್ಷಮಿಸು. ಈಗ ನನಗೆ ಅರ್ಥವಾಗುತ್ತಿದೆ. ಇದು ಬರೀ ಹಕ್ಕಿ ಕಾಳಲ್ಲ, ಇದು ಸಂಜೀವಿನಿ. ಇದು ನನ್ನ ಪರೀಕ್ಷೆ ಅಲ್ಲ, ಇದು ನಿಮ್ಮ ಪವಾಡದ ಪರೀಕ್ಷೆ. ಈ ಮಗು ಬದುಕಿದರೆ ನಿಮ್ಮ ಮಹಿಮೆ ಜಗತ್ತಿಗೆ ತಿಳಿಯುತ್ತೆ.
ಜೊತೆಗೆ ನನ್ನ ಮಗಳ ಬದುಕು ಉಳಿಯುತ್ತೆ. ನನ್ನ ನಂಬಿಕೆ ಸುಳ್ಳಾಗಿಸಬೇಡಿ ತಂದೆ, ನನ್ನ ಮಾನ ಕಾಪಾಡು ಎಂದು ಮನ ತುಂಬಿ ಪ್ರಾರ್ಥಿಸಿದ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಗಟ್ಟಿಯಾಗಿ ಇಡೀ ಮನೆಗೆ ಕೇಳಿಸುವಂತೆ ಹೇಳುತ್ತಾ ಆ ಮಂತ್ರಾಕ್ಷತೆಯನ್ನು ಆ ಹುಡುಗನ ತಲೆ ಮೇಲೆ ಹಾಕಿ ಹಣೆಗೆ ವಿಭೂತಿಯಿಂದ ಇಟ್ಟ ಮಂತ್ರಾಕ್ಷತೆ ಹುಡುಗನ ಮೇಲೆ ಬಿದ್ದ ಮರುಕ್ಷಣವೇ ಆ ಕೋಣೆಯಲ್ಲಿ ಒಂದು ಅದ್ಭುತ ಶಕ್ತಿ ಬಂದಂತಾಯಿತು. ಗಾಳಿಯಲ್ಲಿ ದೈವಿಕ ಕಂಪನವಾಯಿತು. ಅಲ್ಲಿಯವರೆಗೂ ಪ್ರಜ್ಞೆ ಇಲ್ಲದೆ, ನಾಡಿ ಮಿಡಿತವೂ ಇಲ್ಲದೆ ಮಲಗಿದ್ದ ಹುಡುಗನ ಕೈ ಕಾಲುಗಳು ನಿಧಾನವಾಗಿ ಅಲುಗಾಡಿದವು. ನೀಲಿ ಬಣ್ಣಕ್ಕೆ ತಿರುಗಿದ್ದ ಅವನ ದೇಹ ಮತ್ತೆ ಮೊದಲಿನಂತೆ ಆಯಿತು. ಹುಡುಗ ಜೋರಾಗಿ ಉಸಿರು ಎಳೆದುಕೊಂಡು ನಿಧಾನವಾಗಿ ಕಣ್ಣು ಬಿಟ್ಟನು. ಮೈ ಮೇಲಿದ್ದ ಜ್ವರ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಹುಡುಗ ಎದ್ದು ಕುಳಿತು, ಅಪ್ಪ, ಅಮ್ಮ, ನನಗೆ ಹಸಿವಾಗುತ್ತಿದೆ, ಊಟ ಕೊಡಿ ಎಂದು ಕೇಳಿದ. ಇದನ್ನು ನೋಡಿದ ವೈದ್ಯರಿಗೂ ಆಶ್ಚರ್ಯವಾಯಿತು. ಅವರು ಬಾಯಲ್ಲಿ ಬೆರಳಿಟ್ಟುಕೊಂಡರು. ಇದು ಮೆಡಿಕಲ್ ಸೈನ್ಸು ಮೀರಿದ್ದು. ಇದು ನಾವು ಮಾಡಿದ್ದಲ್ಲ. ಇದು ನಿಜವಾಗಲೂ ಆ ದೇವರ ಪವಾಡ. ಆ ರಾಯರೇ ಬಂದು ಉಳಿಸಿದ್ದಾರೆ ಎಂದು ಅವರು ಕೈ ಮುಗಿದರು. ಆ ಶ್ರೀಮಂತ ದಂಪತಿಗಳಿಗೆ ಸಂತೋಷ ತಡೆಯಲಾಗಲಿಲ್ಲ. ತಾಯಿ ಮಗನನ್ನು ಅಪ್ಪಿಕೊಂಡು ಹತ್ತಳು. ತಂದೆ ನೇರವಾಗಿ ಬಂದು ಸೋಮಪ್ಪನ ಪಾದದ ಮೇಲೆ ಬಿದ್ದ. ಸ್ವಾಮಿ, ನೀವು ಮನುಷ್ಯರಲ್ಲ, ದೇವರು ಕಳಿಸಿದ ದೂತರು, ಸಾಕ್ಷಾತ್ ರಾಯರೇ ನಿಮ್ಮ ರೂಪದಲ್ಲಿ ಬಂದು ನನ್ನ ವಂಶ ಉಳಿಸಿದರು. ನೀವು ಇಲ್ಲದಿದ್ದರೆ ನನ್ನ ಮಗ ಸತ್ತು ಹೋಗುತ್ತಿದ್ದ ಎಂದು ಕಣ್ಣೀರು ಹಾಕಿದ. ನಂತರ ಶ್ರೀಮಂತನು ಸೋಮಪ್ಪನ ಸಂಪೂರ್ಣ ಕಥೆಯನ್ನು ಕೇಳಿ ತಿಳಿದುಕೊಂಡ. ನಿನ್ನ ಮಗಳ ಮದುವೆಗೆ ನೀನು ಚಿಂತೆ ಮಾಡಬೇಡ. ಇಂದಿನಿಂದ ನೀನು ನನ್ನ ಅಣ್ಣ, ನಿನ್ನ ಮಗಳು ನನ್ನ ಮಗಳು ಎಂದು ಹೇಳಿ ಅರಮನೆಯಿಂದ ಬಂಗಾರ, ರೇಷ್ಮೆ ಸೀರೆಗಳು ಮತ್ತು ಮದುವೆಗೆ ಬೇಕಾದ ಅಷ್ಟು ಹಣವನ್ನು ಕೊಟ್ಟು ಗೌರವದಿಂದ ಊರಿಗೆ ಕಳಿಸಿಕೊಟ್ಟ. ಸೋಮಪ್ಪ ಮನೆಗೆ ಬಂದು ಆ ಹಣ ಮತ್ತು ಬಂಗಾರವನ್ನು ಮಗಳ ಮುಂದೆ ಇಟ್ಟು ಕಣ್ಣೀರು ಹಾಕುತ್ತಾ, ಮಗಳೇ, ಇದು ನಾನು ತಂದಿದ್ದಲ್ಲ, ಆ ಮಂತ್ರಾಲಯದಿಂದ ರಾಯರು, ಆ ಕರುಣಾಮಯಿ ತಂದೆ ನಿನಗೆ ಕಳುಹಿಸಿದ ಉಡುಗೊರೆ. ಅಂದು ನಾನು ಅವರನ್ನು ಬೈದಿದ್ದೆ, ಆದರೆ ಅವರು ನನಗೆ ಕೊಟ್ಟಿದ್ದು ಅಕ್ಕಿಯಲ್ಲ, ಅಕ್ಷಯ ಪಾತ್ರೆ. ನನ್ನ ಮಗಳ ಕಣ್ಣೀರು ಒರೆಸಿದರು ಎಂದು ಹೇಳಿ ರಾಯರ ಫೋಟೋಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮುಂದೆ ಆತ ಮಗಳ ಮದುವೆಯನ್ನು ಇಡೀ ಊರೇ ಮೆಚ್ಚುವ ಹಾಗೆ ಅದ್ದೂರಿಯಾಗಿ ಮಾಡಿದ. ಯಾರು ಅವರನ್ನು ಗೇಲಿ ಮಾಡಿದ್ದರೋ ಅವರೇ ಬಂದು ತಲೆಬಾಗಿ ಊಟ ಮಾಡಿ ಹೋದರು. ನೋಡಿದ್ರಲ್ಲ ವೀಕ್ಷಕರೇ, ಆ ಬಡವನಿಗೆ ಮೊದಲು ಸಿಕ್ಕಿದ್ದು ಒಂದು ಹಿಡಿ ಅಕ್ಕಿ ಕಾಳು ಅಂತ ಬೇಜಾರಾಗಿತ್ತು. ನಾವು ಕೂಡ ಅಷ್ಟೇ, ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡದಿದ್ದರೆ ದೇವರೇ ಇಲ್ಲ, ದೇವರು ನನ್ನನ್ನು ಕೈಬಿಟ್ಟ ಎಂದು ಬೈಯುತ್ತೇವೆ, ತಾಳ್ಮೆ ಕಳೆದುಕೊಳ್ಳುತ್ತೇವೆ. ಆದರೆ ನೆನಪಿಡಿ, ರಾಯರು ಕೊಡುವ ಸಣ್ಣ ಪ್ರಸಾದದಲ್ಲೂ ನಮ್ಮ ಹಣೆಯ ಬರಹವನ್ನೇ ಬದಲಾಯಿಸುವ ಶಕ್ತಿ ಇರುತ್ತದೆ. ಅವರು ಯಾವಾಗ, ಯಾವ ರೂಪದಲ್ಲಿ, ಯಾರ ಮೂಲಕ ಬಂದು ಸಹಾಯ ಮಾಡುತ್ತಾರೋ ಎಂಬುದು ಯಾರ ಊಹೆಗೂ ಸಿಗುವುದಿಲ್ಲ. ಅವರ ಲೆಕ್ಕಾಚಾರವೇ ಬೇರೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ, ಎಷ್ಟೇ ಅವಮಾನದಲ್ಲಿ ಇದ್ದರೂ ಕಡೆಯವರೆಗೂ ರಾಯರ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು. ನಂಬಿಕೆ ಇದ್ದರೆ ಅಕ್ಕಿಕಾಳು ಕೂಡ ಸಂಜೀವಿನಿ ಆಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ನೀರಾಗುತ್ತದೆ. ಈ ಕತೆ ಕೇಳಿ ನಿಮಗೂ ರಾಯರ ಮೇಲೆ ನಂಬಿಕೆ ಹೆಚ್ಚಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ ಎಂದು ಪ್ರಾರ್ಥಿಸಿ, ರಾಯರ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ. ವೀಕ್ಷಕರೇ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.